ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ಬೆಂಗಳೂರು ಪಟ್ಟಣ ಪಂಚಾಯಿತಿ ಶಿರಹಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ ಆತ್ಮನಿರ್ಭರ ಯೋಜನೆಯಡಿ ಸ್ವನಿಧಿ ಸಮೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಶಾಸಕ ಚಂದ್ರು ಲಮಾಣಿ ಉದ್ಘಾಟಿಸಿದರು. ನಂತರ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಸ್ವನಿಧಿಯ ಯೋಜನೆ ಜಾರಿಗೆ ಬಂದಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಇದು ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವಿದ್ದು, ಇದರ ಲಾಭ ಪಡೆದುಕೊಂಡು ತಮ್ಮ ವ್ಯಾಪಾರದಿಂದ ಕುಟುಂಬದ ಆರ್ಥಿಕ ತೊಂದರೆಯನ್ನು ಪರಿಹರಿಸಿಕೊಳ್ಳಿ ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿ ಸೌಮ್ಯ ಚೌಹಾಣ್ ಮಾತನಾಡುತ್ತಾ, ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರ ಮಾಡುವ ಪ್ರತಿಯೊಬ್ಬರಿಗೂ ಆರ್ಥಿಕ ಸಹಾಯವನ್ನು ನೀಡುತ್ತಿದ್ದು, ಪ್ರತಿಯೊಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಥಮ ಹಂತವಾಗಿ 10,000 ಸಾಲ ನೀಡುತ್ತದೆ. 12 ತಿಂಗಳ ಅವಧಿ ಇರುತ್ತದೆ. ಇದನ್ನು ಮರುಪಾವತಿಸಿದರೆ ಮತ್ತೆ 20,000 ಸಾಲ ನೀಡುತ್ತದೆ. ಇದನ್ನು ಹಣವನ್ನು ಪಾವತಿಸಿದರೆ 50,000 ಸಾಲವನ್ನು ಕೊಡಲಾಗುತ್ತದೆ ಎಂದು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡಗೇರ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮ್ಮನಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಕುಲಕರ್ಣಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ, ಮಾಜಿ ಉಪಾಧ್ಯಕ್ಷ ದೇವಪ್ಪ ಆಡೂರ್, ಸದಸ್ಯರಾದ ಪಕ್ಕೀರೇಶ್ ರಟ್ಟಿಹಳ್ಳಿ, ಸಂದೀಪ್ ಕಪ್ಪತ್ನವರ್, ಹೊನ್ನಪ್ಪ ಶಿರಹಟ್ಟಿ, ಮಹಮ್ಮದ್ ಇಸಾಕ್ ಆದ್ರಳ್ಳಿ, ಲಕ್ಷ್ಮಣ್ ಬಾರ್ಬಾರ್, ಶಬ್ಬೀರ್ ನಗಾರಿ, ನಂದಾ ಪಲ್ಲೇರ್, ಅಲ್ಲಾ ಬಕ್ಷಿ ನಗಾರಿ, ಬಾಬು ಸಾಬ್ ಲಕ್ಷ್ಮೇಶ್ವರ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಪ್ರಕಾಶ್ ಕುಮಾರ್, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ಪ್ರಕಾಶ್ ಚೌಹಾಣ್ ಸೇರಿದಂತೆ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಎಂಕೆ ಲಮಾಣಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಜನಪ್ರಿಯ ಶಾಸಕರು ಚಂದ್ರು ಲಮಾಣಿ ಸಾಹೇಬರು ನೆರವೇರಿಸ್ತಾ ಇದ್ದಾರೆ. ಮತ್ತೆ ಚಪ್ಪಾಳೆ ನಿಲ್ಲಿಸಬಾರದು, ಚಪ್ಪಾಳೆ ಮುಂದುವರಿಬೇಕು. ಜನಪ್ರಿಯ ಶಾಸಕರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ನೆರವೇರುವಂತಹ ಒಂದು ಸುವರ್ಣ ಅವಕಾಶ. ಬಹಳಷ್ಟು ಮಹತ್ವಪೂರ್ಣ ಕಾರ್ಯಕ್ರಮ. ಈಗಾಗಲೇ ನಿಮಗೆ ಹೃದಯ ಮಂದಿರವನ್ನ ತಲುಪಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರ ಕಾರ್ಯಕ್ರಮ. ಬೀದಿ ಬದಿ ವ್ಯಾಪಾರ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಮತ್ತು ಯೋಜನೆಯನ್ನ ಪ್ರತಿಯೊಬ್ಬ ಬೀದಿ ಬೀದಿ ವ್ಯಾಪಾರಸ್ಥರಿಗೂ ಸಹಿತ ಇದು ಇವತ್ತು ಅನುಕೂಲ ಆಗಿದೆ. ಬಹಳಷ್ಟು ಕಡೆ ನಮ್ಮ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಸಮಸ್ಯೆ ಇರುವಂತದ್ದಂದ್ರೆ ಚಕ್ರ ಬಡ್ಡಿಯಲ್ಲಿ ವ್ಯವಹಾರ ಮಾಡುವಂತದ್ದು ಬಹಳ ಮಂದಿಗೆ ಸಮಸ್ಯೆಗಳು ಆಗಿದ್ದು. 1,000 ರೂಪಾಯಿ ತಗೊಂಡು ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಮತ್ತೆ 10 ರೂಪಾಯಿ 20 ರೂಪಾಯಿ ಬಡ್ಡಿ ಹಂಗೆ ಕೊಟ್ಟು ಬರೀ ಬಡ್ಡಿನ ತೀರಿಸ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇವತ್ತು ಜಗತ್ತಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಹಿತ ನಿರ್ಮಾಣವಾಗಿದೆ. ಇವತ್ತು ಬಹಳಷ್ಟು ಜನ ಚಕ್ರ ಬಡ್ಡಿ ವ್ಯವಹಾರವನ್ನು ಮಾಡಿದವರು ಸಹಿತ ನಾವು ನೋಡಿದೀವಿ. ಆದ್ರೆ ಇವತ್ತು PM ಸ್ವನಿಧಿ ಒಳಗ ತಮಗಾಗಿನ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಯಾವುದಕ್ಕಂದ್ರೆ ತಮಗೆಲ್ಲರೂ ಗೊತ್ತಿದೆ, ಇವತ್ತು ಮಿನಿಮಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಅವ್ರು ಹೇಳ್ದಂಗ ಯಾವುದೇ ಒಂದು ಸರ್ಟಿಫಿಕೇಟ್ನ ದೊಡ್ಡ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಂದು ನೀವು ಕೊಡುವಂತ ಅವಶ್ಯಕತೆ ಇವತ್ತು ಬ್ಯಾಂಕಿನೊಳಗೆ ಬೇಕಾಗಿಲ್ಲ. ಸರಳವಾದಂತ ದಾಖಲಾತಿಗಳನ್ನ ಕೊಟ್ಟು ತಾವು ಮಾಡಿಸ್ಕೋಬೇಕು. ಏನಂದ್ರೆ ಆ ಲೋನ್ಗಳನ್ನ ಮಾಡಿಸ್ಕೋಬೇಕಾಗಿದೆ. ತಾವು ಬೀದಿ ಬೀದಿ ವ್ಯಾಪಾರಸ್ಥರು ಹೌದೋ ಅಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಏನು ಸಂಘ ಇದು ಸುಮಾರು 2-3 ಸಂಘದವರು ಅದರ ಬಗ್ಗೆ ಸರ್ಟಿಫೈ ಮಾಡಿಕೊಡುವಂತದ್ದನ್ನ ಆಗ್ಬೇಕು. ಈ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ನೀವು ಏನಂದ್ರೆ, ಸರ್ ನಮ್ಮ ಬೀದಿ ಬೀದಿ ವ್ಯಾಪಾರಸ್ಥರು ಬಿಟ್ಟು ಬೇರೆದವ್ರಿಗೆ ಲೋನ್ ಕಟ್ಟಿದ್ದನ್ನ ನಾವು ನೋಡೇವು ಅಂತ ಹೇಳಿ ಬಹಳಷ್ಟು ಕಡೆ ಕೇಳಿ ಬಂದಂತ ವಿಷಯ. ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ಟೇ ಇಲ್ಲ. ಹಿಂದೆ ಒಂದಿಷ್ಟು ಏನಾಗಿದೆ ಅಂದ್ರೆ ಅವ್ರು ಯಾರು ಇಲ್ಲೇ ಕೆಲಸನೇ ಮಾಡಲ್ಲ ಅಂತವರಿಗೂ ಸಹಿತ ಲೋನ್ಗಳು ಸೆಕ್ಷನ್ ಆಗಿದೆ ಅಂತ ನಾವು ನೋಡಿದೀವಿ. ಹಾಗಾಗಿ ಯಾರು ತಾವು ಲೋನ್ ಅನ್ನ ತಗೋಬೇಕಂತ ಬಯಸ್ತಾ ಇದ್ರಿ ಬೀದಿ ಬೀದಿ ವ್ಯಾಪಾರಸ್ಥರದಿರಿ, ನಿಮ್ಮಲ್ಲಿರುವಂತಹ ಸಂಘ ಸಂಸ್ಥೆಗಳಿಂದ ಒಂದು ದೃಢೀಕರಣ ಪತ್ರವನ್ನು ಕೊಡುವಂತದ್ದನ್ನ ಆಗ್ಬೇಕಾಗಿದೆ ಇವತ್ತು. ಅದರ ಜೊತೆಯಲ್ಲಿ ಬ್ಯಾಂಕಿನೊಳಗೆ ಆಲ್ರೆಡಿ ನಾವು ಆದೇಶವನ್ನ ಮಾಡಿದೀವಿ. ಮಿನಿಮಲ್ ದಾಖಲಾತಿ ತಗೊಂಡು ತಾವು ಅವರಿಗೆ ಒಂದು ಲೋನ್ ಅನ್ನ ಕೊಡುವಂತದ್ದನ್ನ ಮಾಡ್ಬೇಕನ್ನೋದನ್ನ ಸಹಿತ ಕೊಟ್ಟಿದ್ದೀವಿ. ಅವರು ಸಹಿತ ಈ ಬಾರಿ ಸುಮಾರು 200-300 ಹತ್ತತ್ರ ಈ ಬಾರಿ ಮೊದಲನೇ ಕಂತು ಏನು 10,000 ಲೋನ್ ಕೊಡ್ಬೇಕಾಗಿತ್ತೆ. ಆ ಲೋನ್ ಅನ್ನ ಕೊಡುವ ಒಂದು ನಿಟ್ಟಿನೊಳಗ 200ಕ್ಕೂ ಹೆಚ್ಚು ಜನಕ್ಕೆ ಆಲ್ರೆಡಿ ಲೋನ್ ಅನ್ನ ಸೆಕ್ಷನ್ ಮಾಡಿ ಇವತ್ತು ಕೊಡುವಂತ ಕಾರ್ಯಕ್ರಮ ನೆರವೇರಿಸಿದೆ. ಅದರ ಜೊತೆಯಲ್ಲಿ ತಾವು ಇವತ್ತು ಫೋನ್ ಪೇ ಅಥವಾ ಗೂಗಲ್ ಪೇ ಒಳಗ ಪೇಮೆಂಟ್ ಮಾಡಿಸೋದ್ರಿಂದ ಏನು ಉಳಿತಾಯ ಅಂದ್ರೆ, ತಾವೇನು ಪಟ್ಟಿ ಕಟ್ತಾ ಇದ್ದೀರಿ ಆ ಪಟ್ಟಿ ನಿಮ್ಗೆ ತಿಂಗಳ 120-130 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗತ್ತೆ. ಬಹುಶಃ ನಿಮಗೆ ಆಲ್ರೆಡಿ ಜಮಾ ಆಗಿದೆ. ಏನು ಡಿಜಿಟಲ್ ಪೇಮೆಂಟ್ ಯಾರು ಮಾಡಿಸ್ತಾ ಇದ್ದೀರಿ ಅವರಿಗೆ ನೀವೇನು ಪಟ್ಟಿ ಕೊಡ್ಬೇಕಂತ 1200 ರೂಪಾಯಿ ನೀವು ಬಯಸ್ತಾ ಇದ್ದೀರಿ, ಆ ಪಟ್ಟಿ ನಿಮಗೆ ಈ ರೂಪದಲ್ಲಿ
ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುವಂತದ್ದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಬೀದಿ ವ್ಯಾಪಾರಸ್ಥರು ಒಂದು ಫೋನ್ ಪೇನೋ ಅಥವಾ ಗೂಗಲ್ ಪೇಗೆ ಸಂಬಂಧಪಟ್ಟಂತ ಒಂದು ಮೆಷಿನ್ ಅಂದ್ರೆ ಒಂದು ಜಸ್ಟ್ ಒಂದು ಪೇಪರ್ ಅಟ್ಯಾಚ್ ಇರುವಂತದ್ದನ್ನ ತಾವು ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದರ ಥ್ರೂ ವ್ಯವಹಾರವನ್ನು ಮಾಡ್ರಿ ಅಂತ ಸರ್ಕಾರದವರು ಆದೇಶ ಮಾಡಿ. ಅದರಲ್ಲಿ ನೀವು ವ್ಯವಹಾರ ಏನಾರು ಮಾಡಿದ್ರೆ ಪ್ರತಿ ತಿಂಗಳ 120 ರೂಪಾಯಿ ನಿಮಗೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ.